ಹಲೋ ನಮಸ್ಕಾರ, ನಾನು ಕೊಪ್ಪಳಿಂದ ಶರಣಪ್ಪ ಚಲಪು. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ತುಂಗಭದ್ರಾ ಜಲಾಶಯದಲ್ಲಿ ಈ ಬಾರಿ ಅತ್ಯಂತ ಕಡಿಮೆ ನೀರು ಸಂಗ್ರಹವಾಗಿದೆ. ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ನೀರು ಸಂಗ್ರಹವಾಗಿರೋ ಕಾರಣಕ್ಕಾಗಿ ಇಲ್ಲಿ ವಿಜಯನಗರ ಕಾಲದಲ್ಲಿ ನೀರಾವರಿ ಹೊಂದಿರುವಂಥ ಪ್ರದೇಶಕ್ಕೆ ಈ ಬಾರಿ ಮುಂಗಾರಿನಲ್ಲಿ ನೀರಿಲ್ಲದರೂ ಇದೇ ಮೊದಲು ಅಂತೇಳಿ. ವಿಜಯನಗರ ಅರಸರು ಸಂಪದ್ಭರಿತ ಸಾಮ್ರಾಜ್ಯವಾಗಿತ್ತು. ಇಲ್ಲಿ ಮುತ್ತು ರತ್ನಗಳನ್ನು ಬಳ್ಳದಲ್ಲಿ ಅಳಿದರು ಅನ್ನುವಂಥ ಇತಿಹಾಸ ಇದೆ. ಇದಕ್ಕೆ ಕಾರಣ ಇಲ್ಲಿ ಈ ಪ್ರದೇಶ ನೀರಾವರಿಗೆ ಹೆಚ್ಚು ಆದ್ಯತೆ ಕೊಟ್ಟಿತ್ತು ಮತ್ತು ಇಲ್ಲಿ ಕೆರೆ ಕಟ್ಟೆಗಳು ಇದ್ದು ಆ ಕಾರಣಕ್ಕಾಗಿ ಇಲ್ಲಿ ಜನ ಬಾಳೆ ಭತ್ತವನ್ನು ಬೆಳೆದು ಸಾಕಷ್ಟು ಪ್ರಮಾಣದಲ್ಲಿ ಅನುಕೂಲವಸ್ತರಾಗಿದ್ದರು ಅನ್ನೋದಕ್ಕೆ ಈ ಸಾಮ್ರಾಜ್ಯ ಒಂದು ಸಂಪದ್ಭರಿತ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಸ್ವತಂತ್ರ ನಂತರ ತುಂಗಭದ್ರಾ ಜಲಾಶಯ ನಿರ್ಮಾಣವಾಯಿತು. ನಿರ್ಮಾಣವಾದ ನಂತರ ಏನು ಹಳೆ ಮಾಗಾಣಿ ಅಂತ ಹೇಳ್ತೀವಿ, ಏನು ಹೊಸಪೇಟೆ ತಾಲೂಕಿನ ಒಂದಿಷ್ಟು ಪ್ರದೇಶ ಮತ್ತು ಕೊಪ್ಪಳ ಮತ್ತು ಗಂಗಾವತಿ ತಾಲೂಕಿನ ಎರಡು ಪ್ರದೇಶಗಳಲ್ಲಿ ಈಗ ಹಳೆ ಮಾಗಾಣಿ ಅಂತೀವಿ. ಅಂದರೆ ಕೊಪ್ಪಳ ತಾಲೂಕಿನ ಮುಂಡ್ರಾಬಾದದಿಂದ ಮಲ್ಲಾಪುರ ಮತ್ತು ಹಂಪಿ ಮತ್ತು ಆ ಭಾಗದಲ್ಲಿರುವಂಥದ್ದು. ಆ ಪ್ರದೇಶಕ್ಕೆ ನೀರಾವರಿಯನ್ನು ಏನು ವರ್ಷದ 11 ತಿಂಗಳು ಸಹ ನೀರು ಕೊಡಬೇಕು ಅನ್ನೋದು ಏನು 1977ರಲ್ಲಿ ಏನು ಬಚಾವತಿ ತೀರ್ಪು ಅಂತೂ ಆ ತೀರ್ಪಿನಲ್ಲಿ ಒಂದು ನಿರ್ಧಾರವಾಯಿತು. ಅಂದರೆ ಯಾವುದೇ ಸಂದರ್ಭದಲ್ಲೂ ಇಲ್ಲಿ ನೀರನ್ನು ನಿಲ್ಲಿಸಬಾರ್ದು. ವರ್ಷದ 11 ತಿಂಗಳು ಸಹ ನೀರು ಬಿಡಬೇಕು, 1 ತಿಂಗಳು ಅದು ಮೇಂಟೆನೆನ್ಸಿಗೆ ಇರಬೇಕು ಅನ್ನುವಂಥ ಒಂದು ನಿಯಮವನ್ನು ನಿರೂಪಿಸಿದೆ. ಆದರೆ ಇದೇ ಪ್ರಥಮ ಬಾರಿಗೆ ಈಗ ತುಂಗಭದ್ರಾ ಜಲಾಶಯಕ್ಕೆ ವ್ಯಾಪ್ತಿಯಲ್ಲಿರುವಂಥ ಎಡದಂಡೆ ನಾಲೆ ಮತ್ತು ರಾಯ ಮತ್ತು ಎಡದಂಡೆ ನಾಲೆ ವ್ಯಾಪ್ತಿಯಲ್ಲಿರುವಂಥ ವಿಜಯನಗರ ಕಾಲುವೆಗಳು ಮತ್ತು ಏನು ರಾಯ ಮತ್ತು ಬಸವಣ್ಣ ಕಾಲುವೆಗೆ ನೀರಿಲ್ಲ. ಆದರೆ ಈ ಮಧ್ಯೆ ರಾಯ ಮತ್ತು ಬಸವಣ್ಣ ಕಾಲುವೆಗೆ ಇನ್ನು 150 ಕ್ಯೂಸೆಕ್ ಒಂದು 2 ದಿನ ನೀರು ಹರಿಸಿದರು. ಅದರ ನಂತರದಲ್ಲಿ ಏನು ಕುಡಿಯುವ ನೀರಿಗಾಗಿ ಈಗಿರುವಂಥ 26 TMC ನೀರು ಕೇವಲ ಕುಡಿಯುವ ನೀರಿಗಾಗಿ ಮಾತ್ರ ಅನ್ನುವಂಥ ಏನು ನೇಮ್ ಇದೆ. ಆದರೆ ಅದನ್ನೇನೋ ನಂಬ್ಕೊಂಡಿದ್ರು. ಆದರೆ ರಾಯ ಮತ್ತು ಬಸವಣ್ಣ ಕಾಲುವೆಗೆ ನೀರು ಬಿಟ್ಟ ನಂತರ ಏನು VLC ಅಂದರೆ ತುಂಗಭದ್ರಾ ವಿಜಯನಗರ ಕಾಲದ ಕಾಲುವೆಗಳ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ಕಡೆ ನೀರು ಬಿಡ್ತೀರಿ, ಇನ್ನೊಂದು ಕಡೆ ಯಾಕೆ ಬಿಡೋದಿಲ್ಲ ಅನ್ನುವಂಥ ಇದ್ದರು. ಏನು ಮಲ್ಲಾಪುರವರೆಗಿರುವಂಥ ಕಾಲುವೆಗಳಿಗೆ ಸುಮಾರು ಏನು 7,000 ಹೆಕ್ಟೇರ್ ಪ್ರದೇಶ ಇದೆ, ಅದಕ್ಕೆ ನೀರು ಹರಿಸ್ರಿ ಅನ್ನೋದಿದೆ. ಒಟ್ಟು ರಾಯ ಮತ್ತು ಬಸವಣ್ಣ ಮತ್ತು ವಿಜಯನಗರ ಕಾಲುವೆಗೆ ಸೇರಿ 15,000 ಹೆಕ್ಟೇರ್ ಪ್ರದೇಶ ಇದೆ. ಇಲ್ಲಿ ವಾರ್ಷಿಕ 5.7 TMC ಅಷ್ಟು ನೀರು ಬೇಕು. ಈಗಿರುವಂಥ ನೀರಿನಲ್ಲಿ ಈಗ VLCಗೆ ಅಂದರೆ ವಿಜಯನಗರ ಕಾಲುವೆಗಳಿಗೆ ವರ್ಷಕ್ಕೆ 3 TMC ಬೇಕು. ಈಗ ಮೊದಲು 1.5 TMC ನೀರು ಬಿಡ್ರಿ ಅನ್ನೋಂಥ ಒತ್ತಾಯವನ್ನು ಮಾಡಿದರು. ಈಗ ರಾಯ ಬಸವ ಕಾಲುವೆಗೆ ತುಂಗಭದ್ರಾ ಜಲಾಶಯದಿಂದ ಹೋಗಿದ್ದ ನೀರು ಎಷ್ಟು ಸರ್? ಇಲ್ಲಿವರೆಗೂ ನೀರು ಹೋಗಿದ್ದೆ ಎಷ್ಟು? ಅಂದ್ರೆ ಎಷ್ಟು ಕ್ಯೂಸೆಕ್ ಸರ್? ಈಗ ನಮ್ಮ ವಿಜಯನಗರ ಕಾಲುವೆದವ್ರು ನೀರು ಕೇಳ್ತಿದ್ದಾರೆ. ಈಗ ವಿಜಯನಗರ ಕಾಲುವೆದವ್ರಿಗೆ ನೀರು ಕೊಡ್ತೀರಾ ಇಲ್ಲ ನೀವು? ಇಲ್ಲ, ಇದಕ್ಕೆ ಏನಾದ್ರು ಒಂದು ಸಮಗ್ರವಾಗಿ ಚರ್ಚೆ ಮಾಡಿ ನಾವು ವರದಿ ಕಳಿಸ್ತೀವಿ. ಅಲ್ಲ ಸರ್, ಈಗ ರಾಯ ಬಸವಕ್ಕೆ ಬಿಡಕ್ಕೆ ಏನು ಆರ್ಡರ್ ಆಗಿತ್ತ ಸರ್? ಅಂದ್ರೆ ಇವಾಗ ಯೂಶ್ವಲಿ ಹೆಂಗಾಗ್ತಿತ್ತು, ಅದು ತಿರುವಳಿ ಪಡಿತಾ ಇದ್ವಿ. ವರ್ಷ ಮಿನಿಮಮ್ ಇನ್ಫೋ ಇರ್ತಿತ್ತು. ಈಗ ನಾವು 1966ರಿಂದ ಇಲ್ಲಿ ತನಕ ನೋಡಿದ್ರೆ ಇದು ಲಿಸ್ಟ್ ಇನ್ಫೋ ಇದೆ. ಹೀಗಾಗಿ ಈ ಥರ ಸಿಚುವೇಶನ್ ಯಾರು ಪ್ರೆಡಿಕ್ಟ್ ಮಾಡಿದ್ದಿಲ್ಲ. ಏನಾದರೂ ನಾವು ನೀರು ಬಿಡಬೇಕಂದ್ರೆ ICC ಸಮಿತಿ ಬೇಕು. ಆದರೆ ಇಲ್ಲಿ ಏನು ಮಾಡ್ತಿದ್ವಿ, ಇದು 11 ಮಂತ್ ಅಂತಂದು ನಾವು ಅದನ್ನು ತಿರುವಳಿ ಪಡ್ತಾ ಇದ್ವಿ. ಇದು ಒಂದು ವರ್ಸ್ಟ್ ಕಂಡೀಷನ್. ಈ ಥರ ಎಲ್ಲಿ ಡಿಸ್ಟ್ರೆಸ್ ಪೀರಿಯಡ್ ಬಂದಿಲ್ಲ. ಅದಕ್ಕೆ ಈಗ RC ಆರ್ಡರ್ ಪ್ರಕಾರ ಇದು ಈಗ ಪ್ರೊಟೆಸ್ಟ್ ಮಾಡಕ್ಕೆ ಕಾರಣ, ಈಗ ನಮ್ದು ಆದ್ಯತೆ ಕುಡಿಯೋ ನೀರಿಗಿರೋದ್ರಿಂದ ಇದರಲ್ಲಿ. ಅಲ್ಲ ಸರ್, ಈಗ ಪ್ರೊಟೆಸ್ಟ್ ಮಾಡಕ್ಕೆ ಕಾರಣ ಏನಂತಂದ್ರೆ ರಾಯ ಬಸವಕ್ಕೆ ಬಿಟ್ರಿ, ವಿಜಯನಗರ ಕಾಲುವೆಗೆ ಯಾಕೆ ಬಿಟ್ಟಿಲ್ಲ ಅನ್ನೋದು ಒಂದು ಅಲ್ಲ, ಆ ಕಾರಣಕ್ಕೆ ಪ್ರೊಟೆಸ್ಟ್ ಮಾಡೋದ ಸರ್. ಅದೇ ಯಾಕೆ ಬಿಟ್ರು ಅಂತ ಇವ್ರು ಹೇಳಿದ್ರು. ಈಗ ವರ್ಷ ಇದು ಬಹಳ ಈ ಸಲ ಈ ಕಡೆ ಬಿಡ್ಬೋದಿತ್ತಲ್ಲ ಸರ್, ಈ ಭಾಗದ ರೈತರಿಗೂ ರಿವರ್ ಅಸಿಸ್ಟೆನ್ಸ್ ಇದೆ. ಅವರು ಸ್ವಲ್ಪ ಮಾಹಿತಿ ಕೊಡ್ತಿದ್ದಾರೆ. ಆ ಥರ ಇಲ್ಲ, ಅದು ರಿವರ್ ಅಸಿಸ್ಟೆನ್ಸ್ 2 TMC. ಯೂಶ್ವಲಿ ಅದು ಖರೀಫಲ್ಲಿ ನಾವು TLBC ಥ್ರೂ ಅದು ಹೋಗ್ತಾ ಇತ್ತು. ಈಗ ಇವರೇ ರವಿಯಲ್ಲಿ ಅದನ್ನು ನಾವು ಏನೇ ಮಾಡಬೇಕಂದ್ರೆ ICC ಥ್ರೂನೇ ಮಾಡಬೇಕು. ನಮ್ಮ ಕಡೆ ಯಾರ ಕಡೆನೂ ಪವರ್ ಇಲ್ಲ. ಈಗ CI ಆಯಿತು, SI ಪವರ್ ಇಲ್ಲ. ಈಗ RC ಕಡೆ ಹೋಗಿದ್ದು ನಾವು ಏನು ಕೂಲಂಕುಷವಾಗಿ ನಾವು ಚರ್ಚೆ ಮಾಡಿ ಅಲ್ಲಿ ಕಳಿಸ್ತೇವೆ. ಅವ್ರು ಏನು ಡಿಸಿಷನ್ ತಗೊಂಡ್ರೆ. ಮತ್ತು ಈ ಕುರಿತು ಏನು ಅಧಿಕಾರಿಗಳು ಸಹ ಸ್ಪಷ್ಟತೆ ಸಿಗಲಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಈಗಾಗಲೇ ಕಂದಾಯ ಇಲಾಖೆಯಿಂದ ಏನು ಕಲಬುರಗಿ ವಿಭಾಗ ಅಧಿಕಾರಿಗಳು ಇದನ್ನು ಮಾಡ್ತಾರೆ. ಈಗ ಅವ್ರ ಹತ್ರ ಪ್ರಸ್ತಾವನೆ ಕಳಿಸ್ತೀವಿ, ಅವ್ರು ಏನಾದರೂ ಒಪ್ಕೊಂಡ್ರೆ ನೀರು ಬಿಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರೆ ಇವತ್ತು ನಾವು ಕೇಳಕ್ಕೆ ಬಂದಿರೋದು, ಇವತ್ತು ಸರ್ಕಾರದ ಭಿಕ್ಷೆಯನ್ನು ಇಲ್ಲಿ ಕೇಳಕ್ಕೆ ಬಂದಿಲ್ಲ. ಇವತ್ತು ಸರ್ಕಾರ ಏನು ಆದೇಶ ಮಾಡಿದೆ ಆ ಆದೇಶನ ನಾವು ಹಿಂಪಡಿರಿ ಅಂತ ಹೇಳೋದಿಲ್ಲ. ಬಟ್ ಇದನ್ನು ಒಂದು ಸ್ಪೆಷಲ್ ಆಗಿ ಕನ್ಸಿಡರ್ ಮಾಡಬೇಕು. ಇದು ವಿಶೇಷ ಇದು ಒಂದು ಪ್ರದೇಶ ಅಂತೇಳಿ ಗಣನೆಗೆ ತಗೊಂಡು ಇವತ್ತು ರೈತರು ಇವತ್ತು ಭೂಮಿನೇ ಇಲ್ಲ, ನೀರೂ ಇಲ್ಲ ಅಂದರೆ ಇವತ್ತು ರೈತರು ಎಲ್ಲಿ ಹೋಗ್ಬೇಕು ಹೇಳಿ? ಅದಕ್ಕೆ ಇವತ್ತೆಲ್ಲರೂ ನಾವು ಹೋರಾಟ, ನಾವು ಹೇಮಲತಾ ನಾಯಕರು, ಪರಣ್ಣ ಮನ್ಯೊಳ್ಳೆಯರು ಮತ್ತು ಈ ಭಾಗದ ಎಲ್ಲ ಮುಖಂಡರು ಸೇರಿ ಆಗ ರೈತರೊಟ್ಟಿಗೆ ಕೈ ಜೋಡಿಸಿರೋದು. ಇದು ಪಕ್ಷಾತೀತವಾಗಿ ನಡೀತಿರ್ತಕ್ಕಂಥ ಹೋರಾಟ ಇದು. ಇವತ್ತು ನಾವು ಅವರಿಗೆ ಒಂದು ಮನವಿಯನ್ನು ಕೊಡೋಕೆ ಬಂದಿದ್ವಿ, ಒಂದು ಆಗ್ರಹ ಪಡಿಸೋಕೆ ಬಂದಿದ್ವಿ. ಈ ಭಾಗದ ರೈತರಿಗೆ ಒಂದು ಬೆಳೆಗೆ 1.5 TMC ಬೇಕು, 2 ಬೆಳೆಗೆ 3 TMC ಬೇಕು. ಆ ನೀರನ್ನು ಅವ್ರ ಹಕ್ಕದು.
ಹಿಂದಕ್ಕೆ ಅದಕ್ಕೆ ಜಲಮಂಡಳಿಯಲ್ಲಿ ಅದಕ್ಕಾದಂಥ ಆದೇಶ ಆಗಿದೆ. 11 ತಿಂಗಳ ನೀರು ಕೊಡಬೇಕು ಅಂತೇಳಿ ಆದೇಶ ಆಗಿದೆ. ಈ 11 ತಿಂಗಳು ನೀರು ಕೊಡ್ತಾ ಇರೋದು ಬರೀ ಇದು ತುಂಗಭದ್ರಾ ಆದ್ಮೇಲೆ ಕೊಡ್ತಾ ಇಲ್ಲ. ಇದು ಮುಂಚೆ 500-600 ವರ್ಷಗಳಿಂದನೇ ಕೊಟ್ಕೊಂತ ಬಂದಿರತಕ್ಕಂಥ ಸಂಪ್ರದಾಯ ಇದೆ. ಆ ಸಂಪ್ರದಾಯನ ಇವತ್ತು DK ಶಿವಕುಮಾರ್ ಬಂದು ನಿಲ್ಲಿಸಬಾರ್ದು. ಇವತ್ತು ಮುರಿದಿರೋ ಗೇಟನ್ನು ಉದ್ಘಾಟನೆ ಮಾಡಿ 3 ಮುಖ್ಯಮಂತ್ರಿಗಳನ್ನ ಕರೆಸಿ ಶಕ್ತಿ ಪ್ರದರ್ಶನ ಮಾಡಿದ್ರು ಮುಖ್ಯಮಂತ್ರಿಗಳು. ಬಟ್ ಇಲ್ಲಿರ್ತಕ್ಕಂಥ ನೀರಾವರಿ ಸಮಸ್ಯೆಗೆ ಯಾವುದೂ ಉತ್ತರ ಕೊಡಲಿಲ್ಲ. ನಿನ್ನೆ ಖಡಾಖಂಡಿತವಾಗಿ ಮುಖ್ಯಮಂತ್ರಿಗಳು ಹೇಳ್ತಾರೆ, ಯಾರು ಬೆಳೆ ಬೆಳಿಬಾರ್ದು, ಯಾರು ನೀರನ್ನ ಅವಲಂಬನೆ ಮಾಡಬಾರ್ದು, ನಮಗೆ ಬೇರೆ ರಾಜ್ಯಗಳ ಒತ್ತಡ ಇದೆ ಅಂತ ಹೇಳ್ತಾರೆ. ಇಲ್ಲಿರ್ತಕ್ಕಂಥವ್ರು ಭೂಮಿನೂ ಕಳ್ಕೊಂಡಿದ್ದಾರೆ, ಬೆವರನ್ನು ಸುರಿಸಿದ್ದಾರೆ, ರಕ್ತವನ್ನು ಹರಿಸಿದ್ದಾರೆ. ಈಗ ಅದನ್ನು ಬಿಟ್ಟು ಮತ್ತೆ ಬೇರೆ ರಾಜ್ಯಕ್ಕೆ ನೀರು ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇದು ಯಾವ ನ್ಯಾಯ? ಆ ಅನ್ಯಾಯವನ್ನು ನಾವು ಪ್ರತಿಭಟಿಸಿ ಇವತ್ತೆಲ್ಲರೂ ಸೇರಿ ಇವತ್ತು ಪ್ರತಿಭಟಿಸಿದ್ದೀವಿ. ಇದು ಇವತ್ತಿಗೆ ಪ್ರತಿಭಟನೆ ಮುಗಿಯೋದಿಲ್ಲ, ಇವತ್ತು ಈ ಪ್ರತಿಭಟನೆ ಶುರು ಆಗ್ತಾ ಇದೆ. ಆಯಾ ಜಿಲ್ಲೆಯ ಕಮಿಷನರ್ ಅವ್ರ ಜೊತೆಗೆ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ. ಈಗ ನಾಳೆ ಅವ್ರು ಟೈಮ್ ತೊಗೊಂಡಿದ್ದಾರೆ ಇಂಜಿನಿಯರ್ಗಳು, ಅವರು ಹೋಗಿ ಈಗ ಕಮಿಷನರ್ ಜೊತೆಗೆ ಮಾತಾಡ್ತಾರಂತೆ. ಮಾತಾಡಿ ನಾವು ನಿಮ್ಗೆ ಹೇಳ್ತೀವಿ ಅಂತಾರೆ. ಯಾಕಂದರೆ ಕೆಲವೊಂದು ಕಾನೂನು ತಡೆಗಳು ಅಡ್ಡು ಬರ್ತದೋ ನಮಗೆ ಅಂತ ಹೇಳ್ತಿದ್ದಾರೆ. ಅವರು ಆರ್ಕೆ ಉತ್ತರ ಅವರು ಬಿಡಬೇಕಾಗಿದ್ದು ಮುಂಚೆ ಬಿಟ್ಬಿಟ್ರು, ನಾವು ಬಂದು ಇಲ್ಲಿ ತೆಗೆದ ನಂತರ ಅಲ್ಲಿ ನೀರು ಬಂದ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಹೊರತಾಗಿ ಬಾಕಿದ್ದು ಇರ್ಬೋದು ಕಾರಣಗಳೇ ಆಗಿಲ್ಲ. ಅವ್ರ ಹತ್ರ ಹೇಳ್ತಕ್ಕಂಥ ನಿದರ್ಶನಗಳು ಹೆಂಗಿದಾವೆ ಅಂತಂದರೆ ಕಣ್ಣವ್ರ ಸನ್ನಿಧಿ. ಹೌದು, CM ಅವರು ಆ ಭಾಗದಲ್ಲಿ ರೈತರಿಗೆ ಬೆಳೆ ಬೆಳಿಬೇಡ್ರಿ ಅಂತ ಹೇಳಿದ್ರು, ಈ ಭಾಗದ ರೈತರಿಗೆ ಬೆಳೆ ಬೆಳಿಬೇಡ ಅಂತ ಹೇಳಿದ್ರು. ನಮ್ಮಲ್ಲಿ ನೀರಿದೆ ಅಲ್ಲ, ಯಾರತ್ತೂ ಸ್ಪಷ್ಟ ಉತ್ತರಗಳಿಲ್ಲ. ಆಯಾ ಭಾಗದ ಒಂದೊಂದು ರೀತಿಗಳಿರ್ತವೆ. ಆ ಭಾಗದಲ್ಲಿ ಮಳೆ ಚೆನ್ನಾಗಿ ಆಗ್ತಾ ಇದೆ. ನಾನು ಮೊನ್ನೆ ನೋಡಿದಿಲ್ಲ, ರಾಮನಗರ, ಬಿಡದಿ, ಮೈಸೂರೆಲ್ಲ ತುಂಬ ಚೆನ್ನಾಗಿ ಆಗ್ತಾ ಇದೆ ಮಳೆ. ಇಲ್ಲಿ ಮಳೆ ಇಲ್ಲ. ಪಂಪ್ಸೆಟ್ ಕೂಡ ತೊಂದರೆ ಆಗಿದೆ. ಅಲ್ಲಿ ಭೂಮಿಯಲ್ಲಿ ನೀರಿಲ್ಲ, ಮಳೆ ಬಂದಿರೋದು ದುರಂತ ಹನಿಯನ್ನು ಉದುರ್ತಾ ಇದೆ. ಇಂಥದ್ರಲ್ಲಿ ನಾವು ಪ್ರತಿಭಟನೆ ಮಾಡ್ತಿದ್ವು ಅಂದರೆ ರೈತರ ಹಿತ ಕಾಯಕ್ಕೋಸ್ಕರ ದಯವಿಟ್ಟು ನಿಮ್ಮ ಇದ್ರ ಮೂಲಕ ನಾನು ಹೇಳ್ತೀನಿ, CM ಅವರು ತಮ್ಮ ಮಾತನ್ನು ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಇಟ್ಕೊಳ್ರಿ. ನಮ್ಮ ಭಾಗಕ್ಕೆ ನೀರು ಬಿಡಂತವ್ರ ಹತ್ರ ನಾನು ಮನವಿ ಮಾಡ್ತೀನಿ. ಒಂದು ಕಡೆ ಬೆಣ್ಣೆ, ಒಂದು ಕಡೆ ಸುಣ್ಣ ಯಾಕೆ ಮಾಡ್ತೀರಿ? ಆದರೆ ನೀರು ಬಿಡ್ರಿ. ಯಾಕೆ ಇರುವಂಥ ನೀರನ್ನು ಏನು ನಾವು ವಿಜಯನಗರ ಕಾಲ ನಮ್ಮ ಹಕ್ಕಿದೆ, ಆ ಹಕ್ಕಿನ ಕೇಳ್ತಾ ಇದ್ವಿ, ನೀರು ಬಿಡ್ರಿ ಅನ್ನುವಂಥ ಒತ್ತಾಯ ಮಾಡಿದರೆ. ಆದರೆ ಈಗ ಸರ್ಕಾರ ಮಟ್ಟದಲ್ಲಿ ಇದು ನಿರ್ಧಾರ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಮುಂದೆ ಏನಾಗ್ತದೆ ಅನ್ನೋದನ್ನು ಕಾದು ನೋಡಬೇಕು. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.